ಜಿಲ್ಲೆಯಲ್ಲಿ ಈ ಸಲ ತೊಗರಿ ಬೆಳೆ ಬಂಪರ್ ಬಂದಿತು. ಅಷ್ಟೊತ್ತರಲ್ಲೇ ಕೆಲ ದಿನಗಳಿಂದ ವಿಭಿನ್ನ ರೋಗದಿಂದ ತೊಗರಿ ನಾಶವಾಗುತ್ತಿದೆ. ಕೂಡಲೇ ಇದರ ಕುರಿತು ಸಂಶೋಧನೆಗೆ ಕೇಂದ್ರದಿಂದ ವಿಜ್ಞಾನಿಗಳ ತಂಡ ಕಳುಹಿಸಬೇಕು ಎಂದು ಸಿಎಂ ಸಲಹೆಗಾರ ಆಳಂದ ಶಾಸಕ ಬಿಆರ್ ಪಾಟೀಲ್ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯದಿಂದ ಆಳಂದ ತಾಲೂಕಿನಲ್ಲಿ ಬಹಳಷ್ಟು ತೊಗರಿ ಬೆಳೆ ನಾಶವಾಗುತ್ತಿದೆ. ಇಷ್ಟು ದಿನ ಚೆನ್ನಾಗಿದ್ದ ಬೆಳೆ ದಿಢೀರನೆ ಹಾನಿಯಾಗುತ್ತಿದೆ ಎಂದು ಕಂಡಿಲ್ಲದ ರೋಗ ಬಂದಿದ್ದರಿಂದ ಈ ಸಲದ ತೊಗರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಕಾಣುತ್ತಿದೆ ಎಂದು ಹೇಳಿದರು. 4 ಎಕರೆಯಲ್ಲಿ ತೊಗರಿ ಬೆಳೆ ಬಿತ್ತಿದ್ದ ರೈತನೋರ್ವ ತನ್ನ ಹೊಲದಲ್ಲಿ ಬೆಳೆ ಸಂಪೂರ್ಣ ನಾಶವಾಗಿದ್ದರಿಂದ ತಾನು ದಿಕ್ಕು ತೋಚದೆ ಆತ್ಮಹತ್ಯೆಗೆ ಶರಣಾಗುತ್ತೇನೆ ಎಂದು ಅಳಲು ತೋಡಿಕೊಂಡಿದ್ದಾನೆ. ನಾನು ಆತನಿಗೆ ಸಮಜಾಯಿಸಿದ್ದೇನೆ. ಈ ಕೂಡಲೇ ಸರ್ಕಾರದಿಂದ ಪರಿಹಾರ ಒದಗಿಸುವಂತೆ ಆಗ್ರಹಿಸುವುದಾಗಿ ತಿಳಿಸಿದ್ದೇನೆ ಎಂದರು. ಇನ್ಶೂರೆನ್ಸ್ ಮಾಡಿಸೋ ಸಂಖ್ಯೆಯಲ್ಲಿ ಕೂಡ ಜಾಸ್ತಿ ಆಗಿಲ್ಲ. ಒಟ್ಟು ಈ ಸಲ ಇನ್ಶೂರೆನ್ಸ್ ಮಾಡಿಸೋದು 64,000 ರೈತರು ಈಗ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಇನ್ನೂ ಆಗಿಲ್ಲ, ಫೈನಲ್ ಆಗೋದು. ಈಗ ಏನಂದ್ರೆ ಈ 2,40,000 ರೈತರು ಮಾತ್ರ ವಿಮೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 2,40,000 ವಿಮೆ ಮಾಡಲಾರ್ದವರು ಇನ್ನೂ ಬಹಳ ಜನ ಹೊರಗಿದ್ದಾರೆ, ಕಾರಣಾಂತರಗಳಲ್ಲಿ ಮಾಡಿಲ್ಲ. ಈಗ ಸರಾಸರಿ 85% ರೈತರು ವಿಮೆ ಪಾಲಿಸಿ ಮಾಡಿಕೊಂಡಿದ್ದಾರೆ, ಇನ್ನೂ 15% ಇದರಲ್ಲಿ ವಿಮೆ ಮಾಡಿಸೋದ್ರಲ್ಲಿ ಬೇರೆ ಬೇರೆ ಬೆಳೆಗಳು ಕೂಡ ಸೇರಿದ್ದಾವೆ. ಆದರೆ ತೊಗರಿಗೆ ಒಂದಕ್ಕೆ 1,70,000 ರೈತರು ತೊಗರಿಗೆ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಕ್ರಾಪ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಆಗಿಲ್ಲ, ಒಂದು ಅವಕಾಶ ಇದೆ. ಅದಕ್ಕೆ ತಕ್ಷಣ ನಿನ್ನೆ ಚಲುವರಾಯ ಕೂಡ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರಿಗೂ ಮಾತಾಡೋಕ್ಕೆ ಫೋನ್ ಮತ್ತೆ ಪ್ರಯತ್ನ ಪಡ್ತೀನಿ. ಒಟ್ಟಾರೆ ಇಂಥ ಭಯಾನಕವಾದಂಥ ವಾತಾವರಣ ನಾನು ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಬಹಳ ಫಲವತ್ತಾಗಿ ಬಂದಿತ್ತು ಈ ಸಲ ತೊಗರಿ, ಇತಿಹಾಸದಲ್ಲೇ ಬಂದಿರಲಿಲ್ಲ. ಬಹಳ ದೊಡ್ಡ ಹಾನಿ ರೈತರಿಗಾಗಿದೆ. ತಕ್ಷಣ ವಿಜ್ಞಾನಿಗಳು ಇದನ್ನು ಕಂಡುಹಿಡಬೇಕು, ಕಾರಣ ಏನಂತೇಳಿ. ಮತ್ತು ಸರ್ಕಾರ ಕೂಡ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಕೂಡ ರೈತರನ್ನು ರಕ್ಷಣೆ ಮಾಡಬೇಕು. ಇದರಲ್ಲಿ ನಿನ್ನೆ ಒಬ್ಬ ರೈತ ಸಿಕ್ಕಂದ್ರೆ ವೀರಪ್ಪ ಸುತಾರ್, ಅವನು 4 ಎಕರೆ ಬಿಟ್ಟಿದ್ದಾನೆ, ನೀರು ಬಿಟ್ಟಿದ್ದಾನೆ, ಔಷಧ ಹೊಡೆದಿದ್ದಾನೆ, ಅವನ್ನೆಲ್ಲ ಹೊಡೆದಿದ್ದಾನೆ. ನಾನು ಆತ್ಮಹತ್ಯೆ ಮಾಡಬೇಕು ಅಂತ ಕೂತಿದ್ದೆ. ಮತ್ತೆ ಅವನಿಗೆ ತಿಳುವಳಿಕೆ ಹೇಳಿ ಅವನಿಗೆ ಸಂಭಾವಿಸಿ, ಇಲ್ಲಪ್ಪ ನೀನು ಮಾಡಬೇಡ, ದುಡ್ಡು ಬೇಡ, ಅವನು ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸ್ ಮಾಡ್ತಿದ್ದಾನೆ. ದುಡುಕಿ ಭಾಳ ಜನ ಇವತ್ತು ಎಷ್ಟು ಅನಾಹುತಗಳಾಗ್ತವ್ರು ಆಗಬಾರ್ದು ಅಂತ ನಮ್ಮ ಆಸೆ. ಈ ಥರ ನನ್ನ ರೈತ ಒಬ್ಬನೇ ಅವನೇ ಸಿಕ್ಕಿದ್ರೆ ಅದನ್ನು ಆತ್ಮಹತ್ಯೆ ಮಾಡ್ಕೊತೀನಿ, ನನಗೆ ಬೇರೆ ದಾರಿ ಇಲ್ಲ. ಈ ವರ್ಷದ ₹1 ಕೂಡ ನನಗೆ ಇನ್ಕಮ್ ಇಲ್ಲ. ಅದು ಸ್ವಂತ ಬಯಲಿಂದ ಹೇಳಿದ್ರೆ ಈಗೇನಂದರೆ ವಿಮಾ ಪಾಲಿಸಿ ಏನಿದೆ, ಈ ಯೂನಿಟ್ ಕಾಸ್ಟನ್ನು ಕ್ಯಾಪನ್ನು ತೆಗೆದರು. ಅವರು ಕೇಂದ್ರ ಸರ್ಕಾರದವರು ಆ ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದ್ದಾರೆ. ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದರೆ ಎಷ್ಟು ಸಾಲ ತಗೊಂಡಿರ್ತಾರೆ ಅಷ್ಟಕ್ಕೆ ಸಂಪೂರ್ಣಕ್ಕೂ ಪರಿಹಾರ ಸಿಗ್ತದೆ, ಇನ್ಶೂರೆನ್ಸ್ ಸಿಗ್ತದೆ. ಉದಾಹರಣೆಗೆ ಈಗ ನ್ಯಾಷನಲೈಸ್ ಬ್ಯಾಂಕ್ನಿಂದ 40,000 ತೊಗರಿ 40